ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಸ್ ಸೀರೀಸ್ಗೆ ಸ್ವಾಗತ. ಡೇ 17 ಬಾಡಿ ವೇಟ್ ತುಂಬ ಫ್ಲಕ್ಚುಯೇಟ್ ಆಗ್ತಾನೆ ಇದೆ. ಆ್ಯಂಡ್ ಈ ಫ್ಲಕ್ಚುಯೇಷನ್ಗೆ ರೀಸನ್ ಕೂಡ ನನಗೆ ಗೊತ್ತು. ಸೊ ನಾನು ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಂದು ಸ್ಟೆಪ್ ಕೌಂಟ್ ಕಮ್ಮಿ ಇದೆ, ಪ್ಲಸ್ ಸಾಲ್ಟ್ ಇಂಟೇಕು ಎಲ್ಲೋ ಒಂದು ಕಡೆ ನನಗೆ ಅನ್ಸ್ದಂಗೆ ಜಾಸ್ತಿ ತಗೋತಾ ಇದ್ದೀನಿ. ಸೊ ವಿತೌಟ್ ಡಿಲೇ ನಾವು ಜಿಮ್ಮಿಗೆ ಬಂದುಬಿಟ್ಟು ವಾರ್ಮ್ ಅಪ್ ಶುರು ಮಾಡಿದ್ವಿ. ಸೊ ಇವತ್ತಾಗಿತ್ತು ನಮ್ಮ ಫುಲ್ ಡೇ ಬ್ಯಾಕ್ ಟು ಬೈಸೆಪ್ಸ್. ಬ್ಯಾಕ್ ಮಾತ್ರ ಖತರ್ನಾಕ್ ಕಾಣ್ತಾ ಇದೆ. ಸೊ ಹೈಪರ್ ಎಕ್ಸ್ಟೆನ್ಷನ್ 4 ಸೆಟ್ ಮಾಡಿ ಕೇಬಲ್ ಪುಲ್ ಓವರ್ ಮಾಡಿದೆ. ಸೊ ವಿಡಿಯೋ ರೆಕಾರ್ಡಿಂಗ್ ಆಗಿಲ್ಲ. ಸೊ ಅದಾದಮೇಲೆ ಬೈಸೆಪ್ಸ್ ಪ್ರಿಚರ್ ಕರ್ಲ್ ಫಾಲೋಡ್ ಬೈ ಹ್ಯಾಮರ್ ಕರ್ಲ್ಸ್. ಫೈನಲಿ ಪೋಸಿಂಗ್ ಶುರು ಮಾಡಿದೆ. ಮೆಸೇಜ್ ಟು ಇಂಟ್ರೋವರ್ಟ್: ನೀವು ಇನ್ ಕೇಸ್ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂದ್ಕೊಂಡು ನಿಮ್ಮ ಫಿಟ್ನೆಸ್ ರೂಟೀನಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಯುವರ್ ವೀಡಿಯೋಸ್, ವೆದರ್ ಇಟ್ ಈಸ್ ಪೋಸಿಂಗ್, ವರ್ಕೌಟ್ ವೀಡಿಯೋಸ್. ಸ್ಟಾರ್ಟ್ ನೌ. ಲೇಟರ್ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಪೋಸಿಂಗ್ ಮುಗಿದ ತಕ್ಷಣ ಮನೆಗೆ ಬಂದು ಫಸ್ಟ್ ಮೀಲ್ 500 ml ಮಿಲ್ಕ್ ಮತ್ತು ವೆನ್ ವೇಸ್ ಸ್ಕೂಪ್. ಅದಾದಮೇಲೆ ಆಫೀಸ್ ಕೆಲಸ ಮಾಡಿಕೊಂಡು ಸೆಕೆಂಡ್ ಮೀಲ್ 60 ಗ್ರಾಮ್ ರೈಸ್ ಪ್ಲಸ್ 3 ಹೋಲ್ ಎಗ್. ಸಿಕ್ಕಾಪಟ್ಟೆ ಮಳೆ ಗುರು, ಮಳೆ ನಿಲ್ತಾನೆ ಇಲ್ಲ. ಸೊ ನಮಗೆ ಆಟೋ ಮತ್ತು ಚಿಗರಿ ಬಸ್ಸೇ ಗತಿ. ಸೊ ಇದಾದಮೇಲೆ ಮನೆಗೆ ಬಂದುಬಿಟ್ಟು ನಮ್ಮ ಥರ್ಡ್ ಮೀಲ್ ಬ್ರೆಡ್, ಹೋಲೆಗ್ಸ್ ಮತ್ತು ಮ್ಯಾಂಗೋ ಮಾತ್ರ ಸಿಕ್ಕಾಪಟ್ಟೆ ಸ್ವೀಟ್ ಆಗಿತ್ತು. ಇಸ್ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಮೂವಿಗಂತ ಹೊರಟ್ವಿ. ಸೊ ಆನ್ ದ ವೇ ತುಂಬ ಲೇಟ್ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಜಂಕ್ ಆಯಿತು. ಸೊ ದಿಸ್ ವಾಸ್ ದ ಫುಡ್ ಐ ಏಟ್. ಸ್ವಲ್ಪ ರಿಗ್ರೆಟ್ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಎಕ್ಕ ಮೂವಿ ವಾಸ್ ಓಕೆ ಒನ್ ಟೈಮ್ ವಾಚಬಲ್ ಅಷ್ಟೇ. ಬಟ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಆನ್ ದ ಟಾಪ್, ನೆಕ್ಸ್ಟ್ ಲೆವೆಲ್. ಆ ವೈಬು, ಆ ಸಾಂಗು, ಆ ಸ್ಟೆಪ್ಸು ಪಕ್ಕಾ ಲೋಕಲ್ ಮೂವಿ ಮುಗಿಸ್ಕೊಂಡು ಸೀದಾ ಹೊರಟಿವಿ ಮನೆ ಕಡೆಗೆ. ಇವತ್ತಿನ ಸ್ಟೆಪ್ ಕೊಂಡ್ರು ನೆನೆಗಿಂತ ಬೆಟರ್ ಆಗಿತ್ತು. ಸೊ ಐ ವಿಲ್ ಇಂಪ್ರೂವ್ ಗೋಯಿಂಗ್ ಫಾರ್ವರ್ಡ್. ಸೊ ಇದು ನನ್ನ ಮ್ಯಾಕ್ರೋಸ್ ಆ್ಯಂಡ್ ಕ್ಯಾಲರೀಸ್ ಫಾರ್ ದ ಡೇ. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಅಪ್ಡೇಟ್.